ಫುಲ್ ಎಣ್ಣೆ ಹಾಕ್ತಾ ಇದ್ದೀನಿ ಊರಬ್ಬ ಊರಲ್ಲಿ ಅಂತ. ಕ್ಲೈಂಟ್ ಏನಾದ್ರು ಈ ವ್ಲಾಗ್ ನೋಡ್ಬಿಟ್ರೆ ದೇವರನಿಗೂ ಚಪ್ಲಿಲೇ ಹೊಡಿಯೋದು ನಮಗೆ. ಅದಾ ಕುಡಿದಿರೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟ್ಟೆಯಲ್ಲಿ ನನ್ನ ಎಕ್ಸ್ ಗೈಸ್ ಅವಳು ನನ್ನ ಮುಂದೆ ನನ್ನ ಎಕ್ಸ ಪ್ರೀ ವೆಡ್ಡಿಂಗ್ ಆಗ್ತಾ ಇದೆ. ಮುಚ್ಕೊಂಡು ತೆಗಿಯಾಲೆ ಎಕ್ಸ್ ತೋರ್ಸೋಗಿ ಅಂತೆ ಲೋಪಾರ್ ನನ್ನ ಮಗನೇ. ಕಣ್ಣಿನ ಭಾಷೆಯು ತಿಳಿಯುವುದೇ. ಮಕ್ಕಳು ಉಣ್ಬೇಕು ತಿನ್ಬೇಕು ಮಾಡಬಾರ್ದು. ಹೌದಾ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಮತ್ತೊಮ್ಮೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತಾ ಇದ್ದೀನಿ. ಬನ್ನಿ ಎಲ್ರಿಗೂ ಈ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಇವನು ಯಾವಾಗಲೂ ವ್ಲಾಗ್ ಶುರು ಮಾಡಿದ್ರೆ ಕಾರಲ್ಲೇ ಶುರು ಮಾಡಿರ್ತಾನೆ, ಕಾರಲ್ಲೇ ಎಲ್ಲ ವ್ಲಾಗು ಸ್ಟಾರ್ಟ್ ಆಗುತ್ತಲ್ಲ ಅಂತ ಅನ್ಕೋಬೋದು ಗೈಸ್. ಏನಂದರೆ ಆ್ಯಕ್ಚುಲಿ ನಾವು ಯಾವಾಗಲೂ ಅರ್ಜೆಂಟಲ್ಲೇ ಇರ್ತೀವಿ, ಅದಕ್ಕೋಸ್ಕರ ನಂಗೆ ಟೈಮ್ ಸಿಗೋದೇ ಇಲ್ಲಿ, ಅದಕ್ಕೋಸ್ಕರ ನಾನು ಇಲ್ಲೇ ಶುರು ಮಾಡೋದು. ಸೊ ಇವತ್ತಿನ ವ್ಲಾಗ್ ಏನಂದರೆ ಇವತ್ತು 1 ಡೇ ಪ್ರೀ ವೆಡ್ಡಿಂಗ್ ಇನ್ ಬ್ಯಾಂಗ್ಳೂರ್, ಇದೇ ವ್ಲಾಗು. ಸೊ ಇದು ಸ್ವಲ್ಪ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇರೋದ್ರಿಂದ ಆ್ಯಂಡ್ ಮನೇಲಿ ಆಚೆ ಬಿಡದಿರೋ ಕಾರಣ ನಾವು ಬೆಂಗಳೂರಲ್ಲೇ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಕಳ್ಸ ಉಡುಪಿ ಆ ಕಡೆ ಮಾಡಬೇಕಂತ ಅಂದ್ಕೊಂಡಿದ್ವಿ. ಏನು ಮಾಡೋಕ್ಕಾಗುತ್ತೆ, ಆ ಜಾಗ ಇಲ್ಲ, ಇವತ್ತು ಇಲ್ಲೇ ಮಾಡ್ತಾಯಿದ್ದೀವಿ. ಇವಾಗ ನಮ್ಮ ಫ್ರೆಂಡ್ನ ಪಿಕ್ ಮಾಡಾಯಿತು, ಬರುತ್ತೋ ನೋಡಿ ನನ್ನ ಕಾರ್ನ ಅವ್ರ ಕೈ ಕೊಟ್ಟು ಆರಾಮಾಗಿ ಕೂತಿದ್ದೀನಿ. ಆರಾಮಾಗಿ ಯಾಕೆ ಕೂತಿದ್ದೀನಿ ಅಂದರೆ ನಾನು ಇವಾಗ ಒಂದು ಸ್ಟೋರಿ ಹೇಳಬೇಕು. ಆ್ಯಕ್ಚುಲಿ ನೆನ್ನೆ ನಡೆದಿದ್ದು ಒಂದು ಸೀನ್ ಹೇಳ್ತೀನಿ ಕೇಳಿ. ಆ್ಯಕ್ಚುಲಿ ಪ್ರೀ ವೆಡ್ಡಿಂಗ್ ಡೇಟ್ನ ನಾನು ಮುಂಚೆನೇ ಬ್ಲಾಕ್ ಮಾಡಿದ್ದೆ, ಆದರೆ ನಾವು ಮುಷ್ಯ ಪ್ರತಾಪ್ ಏನು ಮಾಡೋನೆ ಡೇಟ್ನ ಮರ್ತೋಗ್ಬಿಟ್ಟವನು ಇಲ್ಲ ಬ್ಲಾಕ್ ಮಾಡ್ಕೊಂಡಿಲ್ವೋ ಏನು ಅಂತಲೇ ಗೊತ್ತಿಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೆ, ಯಾಕಂದರೆ ಪ್ರತಿ ಸರಿನೂ ಅವ್ನು ಕಾಲ್ ಮಾಡಿರೋನು. ಯಾವಾಗಾದರೂ ಅಣ್ಣ ಕಾಸ್ಟ್ಯೂಮ್ಸ್ ಹೆಂಗಣ, ಏನಣ್ಣ ಕಪಲ್ ಏನು ಮಾಡ್ತಾವ್ರಣ್ಣ, ಎಲ್ಲ ರೆಡಿ ಆಗಿದ್ರೆ ಕೇಳೋಣ, ಎಷ್ಟೊತ್ತು ಗಣ ಹೊರಡೋದು, ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಕಾಲ್ ಮಾಡ್ತಾನೆ ಇರ್ತಾಯಿದ್ದ. ಆದರೆ ನನಗೆ ನಿನ್ನೆ ರಾತ್ರಿ ಗಂಟೆ ಕಾಲ್ ಬಂದಿಲ್ಲ. ಒಂದು ಸ್ವಲ್ಪ ಟೆನ್ಷನ್ ಆಯಿತು, ಯಾಕಪ್ಪ ಇವನು ಕಾಲೇ ಮಾಡಿಲ್ಲ, ಏನು ಸಮಾಚಾರ ಅಂತ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಎತ್ತಲಿಲ್ಲ ಅಣ್ಣ. ಯಾಕೋ ಫೋನ್ ಎತ್ತಾ ಇಲ್ಲ, ಏನೋ ಡ್ಯೂಟಿ ಕೊಡ್ತಾನೆ ಅಂತ ಅಂದ್ಕೊಂಡೆ. ಅವನೇ ವಾಪಸ್ ಫೋನ್ ಮಾಡ್ದ, ಏನಣ್ಣ ಫೋನ್ ಮಾಡಿದ್ಯಾ ಅಂತ. ಎಲ್ಲೋ ಇದ್ದೆ ಶಿಷ್ಯ ಅಂದ. ಅಣ್ಣ ಫುಲ್ ಎಣ್ಣೆ ಹಾಕ್ತಾ ಇದ್ದೀನಿ ಊರಬ್ಬ ಊರಲ್ಲಿ ಅಂತ. ನಾಳೆ ಪ್ರೀ ವೆಡ್ಡಿಂಗ್ ಐತೆ ಅಂದೆ. ಇದು ಯಾವಾಗ ಆಗಿದ್ದು ಅಂದರೆ ನಿನ್ನೆ ರಾತ್ರಿ 10 ಗಂಟೆಯಲ್ಲಿ. ನನಗೆ ಶಾಕೇ ಆಗೋಯ್ತು, ಏನಪ್ಪ ಇವ್ನು ಹಿಂಗೆ ಹೇಳ್ತಾವನೆ, ನಮ್ಮ ಬೆಸ್ಟ್ ಆಫ್ ಬೆಸ್ಟ್ ಇವನೇ ಇರೋದು, ಯಾವುದಪ್ಪ ಇದು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಕೆಲಸ ಕೊಡ್ತಾವ್ನು ಇವನು ಅಂತ ತಲೆ ಕೆಟ್ಟೋಯ್ತು ನನಗೆ. ಬಟ್ ನಮಗೆ ನಮ್ಮ ಹುಡುಗರಿದ್ರೇ ಅದೊಂಥರ ವೈಬು, ವ್ಲಾಗ್ ಮಾಡೋಕ್ಕಾಗಲಿ ಎಲ್ಲನೂ ಆಗಲಿ ನನಗೆ ಒಂಥರ ಅನ್ಕಂಫರ್ಟೇಬಲ್ ಆಗಲ್ಲ, ಪೀಸ್ ಆಗಿರ್ಬೋದು. ಏನಾದರೂ ಮಾಡ್ಕೋ, ಒಟ್ಟಿನಲ್ಲಿ ನೀನು ಬರಲೇಬೇಕಂತ ಹೇಳಿದೆ. ಸರಿ ಆಯ್ತಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ರಾತ್ರಿ ಬೆಳಗ್ಗೆ ಬಂದು ಇಳಿದ. ನಾನು ಹೋಗಿ ಅವನ್ನ ಪಿಕ್ ಮಾಡಿದೆ, ಆದರೆ ಫುಲ್ಲು ನಿದ್ದೆಲ್ಲ ಅವನೇ ಅಣ್ಣ. ನೋಡಿ ಪ್ರತಾಪು ಎದೊಳ್ಳ ಗೈಸ್, ಎಷ್ಟೇ ಎಬ್ಸಿದ್ರು ಮತ್ತೆ ಮಲ್ಕೊಂಡ. ಹೋಗ್ಲಿ ಬಿಡಿ ಪಾಪ, ಏನಿಲ್ಲ ಅವ್ನು ಸರಿ ಹೋಗ್ತಾನೆ, ಅದು ನಮ್ಗೆ 100% ಗ್ಯಾರಂಟಿ ನಮ್ಮ ಹುಡುಗರ ಬಗ್ಗೆ. ಸೊ ಇವಾಗ ನಾವು ಹೋಗ್ತಾರೋ ಫಸ್ಟ್ ಲೊಕೇಶನ್ ಬಂದು ಯು ಬಿ ಸಿಟಿ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಇವಾಗ ನಾವಿರೋದು MG ರೋಡಲ್ಲಿ. ಫಸ್ಟ್ MG ರೋಡ್ ಹತ್ರ ಹೋಗ್ತಾ ಇದ್ದೀವಿ. MG ರೋಡ್ ಚರ್ಚ್ ಸ್ಟ್ರೀಟ್ ನೋಡ್ತೀನಿ, ಲೊಕೇಶನ್ ಎಲ್ಲ ನೋಡಿಕೊಂಡು ಆಮೇಲೆ ಇಲ್ಲಿ ಯಾವ ಥರ ಮಾಡ್ಬೋದು, ಚರ್ಚ್ ಸ್ಟ್ರೀಟಲ್ಲಿ ಮಾಡ್ಬೋದು ಅಲ್ಲ ಯು ಬಿ ಸಿಟಿಯಲ್ಲಿ ಮಾಡ್ಬೋದು ನೋಡಿಕೊಂಡು ಎಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿ ಅಲ್ಲಿ ಹೋಗ್ತೀವಿ. ಕಪಲ್ ನಂಬರ್ 1 ನೋಡ್ತಾ ಇದ್ದೀರಲ್ಲ, ಚರ್ಚ್ ಸ್ಟ್ರೀಟ್. ನಡಿ ಇಲ್ಲೊಂದಿದೆ, ಆ ಕಡೆನೂ ಒಂದಿದೆ. ಗೈಸ್ ಎಷ್ಟು ಜನ ಅವರೇ ಪ್ರೀ ವೆಡ್ಡಿಂಗ್ ಮಾಡೋಕ್ಕೆ ಅಂದರೆ ಅಷ್ಟು ಜನ ಅವರೇ. ಅದಕ್ಕೋಸ್ಕರ ಬೆಳಗ್ಗೆನೇ ಕ್ಯಾಮ್ರಾ ಇಟ್ಕೊಂಡು ಸನ್ ರೂಫಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ. ನಡಿ ಗುರು ನೀನು ಫಾಸ್ಟಾಗಿ, ನಾಚಿಕೆ ಆಯ್ತೈತೆ, ಎಲ್ಲ ನಮ್ಮವರೇ ಇರ್ತಾರೆ. ನೋಡಿ 1 ಅಯ್ಯೋ 2 3 ನೆಕ್ಸ್ಟ್ ಇಲ್ಲೆಲ್ಲ ಶೂಟ್ ಮಾಡಂಗಿಲ್ಲ ಸರ್, ಇಲ್ಲೆಲ್ಲ ಶೂಟ್ ಮಾಡಂಗಿಲ್ಲ ನೋಡಿ, ಇಲ್ಲೆಲ್ಲ ಶೂಟ್ ಮಾಡಂಗಿಲ್ಲ, ಪೊಲೀಸರು ಬರ್ತಾರೆ, ಫೈನ್ ಹಾಕ್ತಾರೆ. ಏನು ಸಮಾಚಾರ, ಎಲ್ಲಿ ಬೈ ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ಗೊತ್ತಿರೋರೆ ಗೈಸ್. ಹತ್ರಕ್ಕೆ ಎಲ್ಲ ಹೋಗ್ಬೇಡ ಗುರು ನೀನೇನು ಗುರು ಉರ್ಸಕ್ಕೆ ಅಂತಾನೆ ಅವ್ರ ಹತ್ರಕ್ಕೆ ಹೋಗ್ತಾನೆ, ಅಲ್ಲೆಲ್ಲ ಗೊತ್ತಿರೋರು ಇರ್ತಾರೆ, ಸುಮ್ಮನೆ ಸೈಕು. ಸೊ ಬನ್ನಿ ಒಳಗಡೆಗೆ ಹೋಗೋಣ. ಗೈಸ್ ನಾನು ಎಷ್ಟೆಲ್ಲ ಮಾತಾಡಿ ವ್ಲಾಗ್ ಮಾಡಿ ಕಂಟೆಂಟ್ ಮಾಡ್ತಾ ಇದ್ದೀನಿ, ಆದರೆ ಈ ನನ್ನ ಮಗ ನೋಡ್ರಿ. ಶಿಷ್ಯ ಎದೋಳ ಗುಡ್ ಮಾರ್ನಿಂಗ್, ಎದೋಳ. ಕ್ಲೈಂಟ್ ಏನಾದರೂ ಈ ವ್ಲಾಗ್ ನೋಡ್ಬಿಟ್ರೆ ದೇವರನಿಗೂ ಚಪ್ಲಿಲೇ ಹೊಡಿಯೋದು ನಮಗೆ. ದೇವರಣೆ ನಮ್ಮ ಕ್ಲೈಂಟ್ ಏನಾದರೂ ಈ ವ್ಲಾಗ್ ನೋಡ್ಬಿಟ್ರೆ ಎಂಥ ನನ್ನ ಮಕ್ಕಳು ಕೈ ಕೊಟ್ಬಿಟ್ವಪ್ಪ ಅಂತ ಅಂದ್ಕೊಂಬಿಡ್ತಾರೆ. ಅದರ ಔಟ್ಪುಟ್ ನೋಡಿದ್ಮೇಲೆ ಇವ್ರಿಗೂ ಕೊಟ್ಟಿದ್ದೀವಾ ಅಂತ ಅಂದ್ಕೊಬೇಕು, ಹಂಗೆ ಮಾಡಿಕೊಡ್ತೀವಿ ನೋಡಿ ಬೇಕಾದ್ರೆ. ಕ್ಲೈಂಟ್ ಬಂದರು, ಆದರೆ ಇಲ್ಲಿ ನೋಡಿ ಇಲ್ಲೂ ಎಲ್ಲ ಫುಲ್ಲು ಶೂಟ್ ಮಾಡ್ತಾ ಇದ್ದಾರೆ. ನಂಗೆ ಔಟ್ಫಿಟ್ ಇಷ್ಟ ಆಯ್ತು ಗೈಸ್, ಸಕ್ಕದಾಗೈತೆ ನೋಡಿ, ಏನು ಮಸ್ತಾಗೈತೆ. ನಮ್ಮ ಹುಡ್ಗಂಗಿನ್ನ ನಿದ್ಕೊಂಡು ಹೋಗಿಲ್ಲ ನೋಡಿ, ಸಾವಿರ್ಕೋತಾವನಿ ಕಣ್ಣು. ನನ್ಗೆ ಹೇಳ್ತಾರೆ ಇವರು ಟೆಂಟೇ ತರಲಿಲ್ಲ, ಈಗ
ಲೋ ನಾನು ತರಿಸ್ತೀನಿ ಕಣೋ ಟೆಂಟಾ. ನೀನು ಯಾಕೆ ಟೆನ್ಷನ್ ತಗೋತೀಯ? ನಾನು ತರಿಸ್ತೀನಿ. ನೀನು ತರಿಸ್ದೇ ಇದ್ದಾಗ ಆಮೇಲೆ ಮಾತಾಡು. ನಿಂಗೆ ಟೆಂಟ್ ತಾನೇ ಬೇಕು, ನಾನು ತರಿಸ್ತೀನಿ. ಹಾಂ MG ರೋಡಲ್ಲಿ ಟೆಂಟ್ ಹಾಕೊಂಡು ನೀನು ರೋಡ್ ಮಧ್ಯ ರೋಡ್ಗೆ ಹಾಕ್ಲಾ ಟೆಂಟು. ಬನ್ನಿ ನಮ್ಮ ಕ್ಯಾಮ್ರಾ ಎತ್ಕೊಂಡು ಇವಾಗ ಶೂಟ್ನ ಸ್ಟಾರ್ಟ್ ಮಾಡೋ ಟೈಮ್. ಇದು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಬ್ಲೂಪರ್ಸ್ ಎಲ್ಲ ಹಾಕಿ ಮಾನ ಮರ್ಯಾದೆ ತೆಗೆದ್ಬಿಟ್ಟಿಯಾ ಅಂತವ್ರೆ ನನಗೆ. ನೋಡಿ ಇವ್ರು ನಮ್ಮ ಸೀನಿಯರು, ಇವಾಗ ಮದುವೆ ಆಯ್ತವ್ರೆ. ಮಕ ತೋರಿಸ್ರಿ, ಮಕ ತೋರಿಸ್ರಿ ರೀ ಗೈಸ್. ಇವ್ರು ಅನಗ ಅಂತ, ಇವ್ರು ನವೀನ್ ಅಂತ. ಕರೆಕ್ಟ್ ಗೈಸ್. ಇವರು ನಮ್ಮ ಮೇಕಪ್ ಆರ್ಟಿಸ್ಟ್ ಚಂದನ ಅಂತ. ನೋಡಿ ಕೈ ಹಿಂಗೆ ಅಂತವ್ರೆ. ನೀವೆಷ್ಟೊತ್ತಿಗೆ ಬಂದ್ರಿ ಮೇಡಮ್ ಅವ್ರ ಮನೆಗೆ? 3 ಗಂಟೆಯಿಂದ 7 ಗಂಟೆ ಗಂಟ 7:15ವರೆಗೂ ರೆಡಿ ಮಾಡ್ತಾ ಇದ್ದೀರಾ ಗೈಸ್. ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದ್ರಿಂದ ನಮ್ಮ ಬಾಸೆ ಪ್ರತಾಪ್ ಅವರು. ಸೊ ಇವತ್ತು ನಾನು ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನೋಡಿ ಬ್ಯಾಗ್ ಹಿಡ್ಕೊಂಡು ಅಣ್ಣ ಏನು ಹೇಳ್ತಾರೆ ಅದನ್ನೆಲ್ಲ ಕೇಳಬೇಕು ನಾವು. ಟೀಗಿ ಎಲ್ಲ ನೋಡ್ಕೋಬೇಕಮ್ಮ ಚೆನ್ನಾಗಿ. ಏನ ಟೀಗಿ ಕೊಡಿಸಿ ಏನು ನಿಂಗೆ ಏನು ಬೇಕು ಹೇಳು? ಟೀ ಇವ್ನು ಬೇರೆ ಟೀ ಕೇಳ್ತಾವನೆ. ನಿನ್ನೆ ರಾತ್ರಿ ಟೀ ಕೇಳ್ತಾವ್ನು ಗೈಸ್. ಇವನು ಬೆಳಗ್ಗೆ ಹ್ಯಾಂಗ್ ಓವರ್ ಪೆಕ್ ಕೇಳ್ತಾವ್ನು ಇವನು ಪಕ್ಕ. ಜಸ್ಟ್ ಅಂತೆ ಮಗ. ಏನು ಕುಡ್ದೆ ನಿನ್ನೆ? ಬ್ಲ್ಯಾಕ್ ಆ್ಯಂಡ್ ವೈಟ್ ಕುಡ್ದ? ಅಲ್ಲ ಕಣೋ, ನಾನು ಫೋನ್ ಮಾಡ್ದಾಗ ನೀನು ಏನು ಹೇಳ್ದೆ ಹೇಳು? ನಾನು ಫೋನ್ ಮಾಡ್ದಾಗ ಗ್ಯಾಪ್ ಅದ. ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ. ಫುಲ್ ಪಾರ್ಟಿ ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್. ಕುಡಿದಿರೋ ಬ್ಲಾಕ್ ಅಂಡ್ ವೈಟ್ ಬಟ್ಟೆಲ್ಲ ಕುಡ್ದಿರೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಟ್ಟೆಲ್ಲಿ ಕಾಣ್ತಾ ಇತ್ತು. ಗಾಯ್ಸ್ ಇಲ್ಲಿ ಇನ್ನೊಂದು ಸೀನ್ ಏನು ಗೊತ್ತಾಗೈತಿದ್ದು, ನನ್ನ ನಂಬಕ್ಕೆ ಆಯ್ತಲ್ಲ. ನನ್ನ ಇಕ್ಸು ಗಾಯ್ಸ್ ಅವಳು ಫಕ್ ಅನ್ಕೋ ಯಾವ್ಯಾವ ಥರ ಕರ್ಮ ಬಂದ್ಬಿಡ್ತಪ್ಪ ನನ್ನ ಜೀವನದಲ್ಲಿ. ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ನನ್ನ ಮುಂದೆ ನನ್ನ ಎಕ್ಸ ಪ್ರೀ ವೆಡ್ಡಿಂಗ್ ಆಗ್ತಾಯಿದೆ. ಯಾವ ರೀತಿ ಇರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಫಕ್ ದಿಸ್ ಇಸ್ ಕರ್ನಾಟಕನೂ ಹೋಯ್ತಾ ಇಲ್ಲ ಗುರು. ನನ್ನ ಕಣ್ಗೆ ಹೋಗಪ್ಪ. ಇದ್ರಂಥ ಟ್ರ್ಯಾಜಿಡಿ ಸ್ಟೋರಿ ಇನ್ನೊಂದಿಲ್ಲ. ಆ್ಯಕ್ಚುಲಿ ನಾನು ತೋರ್ಸೋಕ್ಕೆ ಇಷ್ಟಪಡಲ್ಲ, ಯಾರೋ ಎತ್ತ ಅಂತೆಲ್ಲ ಹೇಳೋಕ್ಕೂ ಇಷ್ಟಪಡಲ್ಲ. ಎಲ್ಲೋ ಖುಷಿಯಾಗಿರಲಿ, ಚೆನ್ನಾಗಿರಲಿ ಅಷ್ಟೇ ಕೇಳ್ಕೊಳ್ಳೋದು. ಆ್ಯಕ್ಚುಲಿ ಬ್ಲಾಗು ಮಾಡಬಾರ್ದು ಅಂದ್ಕೊಂಡೆ. ಫುಲ್ಲು ಮನಸ್ಸೆಲ್ಲ ಒಂಥರ ಡಿಫ್ರೆಂಟ್ ಆಗೋಯ್ತು. ಫುಲ್ ವೈಬ್ರೇಷನ್ ಶುರು ಆಗೋಯ್ತು ಕೈಕಾಲೆಲ್ಲ. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಆ ಫೀಲ್ ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ. ಇದು ಯಾವುದೋ ಎದುರೋಗೋಯ್ತು. ಎದುರತ್ತಲ್ಲ ಒಂಥರ ಅದಿರುತ್ತಲ್ಲ, ಅದು ಹೇಳೋಕ್ಕಾಗಲ್ಲ ಬಿಡಿ ಆ ಫೀಲಿಂಗು. ಹಿಂಗ್ಲೇ ಹೇಳೋದು. ಮೀಡಿಯಾದವ್ರು ಕರ್ಸ್ಬಿಟ್ಟು ಮೈಕ್ ಕೊಡ್ಸಾನೆ ಇರಲಿ. ಸೊ ಬನ್ನಿ, ಇದರಿಂದ ನಮ್ಮ ಕೆಲಸ ಹಾಳಾಗಬಾರ್ದು. ದೇವರಾಣೆ ಮಾಡಿದ ಒಳ್ಳೆ ಕೆಲಸ ಏನಂದರೆ, ಫೋಟೋನೂ ಬೇರೆ ವಿಡಿಯೋನೂ ಬೇರೆ. ಯೂಶ್ವಲಿ ನಾನು ವಿಡಿಯೋ ಮಾಡ್ತೀನಿ, ನಾನು ಸಿನಿಮಾಟೋಗ್ರಫಿ ಮಾಡ್ತೀನಿ. ಇವತ್ತು ಬೇಡ ಅಂದ್ಬಿಟ್ಟು ನಮ್ಮ ಹುಡುಗನ್ನ ಕರ್ಸ್ಕೊಬಂದು ನಾನು ಕಂಪ್ಲೀಟ್ ಬ್ಲಾಗ್ ಮಾಡಬೇಕಂತ. ಹಬ್ಬ ದೇವರೇ, ನನ್ನ ಅದೃಷ್ಟಕ್ಕೆ ಎಂಥ ಒಳ್ಳೆ ಕೆಲಸ ಮಾಡಿದೆ ಗುರು. ಇಲ್ಲ ಅಂದಿದ್ರೆ ಏನಪ್ಪ ಕತೆ. ನಾನು ಅಪ್ಪಿ ನಾನೇನಾದರೂ ಸಿನಿಮಾಟೋಗ್ರಫಿ ಮಾಡ್ತಾಯಿದ್ರೆ ನನ್ನ ಮೈಂಡಲ್ಲಿ ಅದೇ ಓಡ್ತಾ ಇರ್ತೈತೆ ಅಷ್ಟೊತ್ತಿಂದ. ಗೈಸ್ ಆಲ್ರೆಡಿ ನಾನು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದ ನನ್ನ ತಲೆಯಲ್ಲಿ ಅದೇ ಒಂಥರ ಗುಮ್ ಅಂತೈತೆ. ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ, ಫೇಲ್ ಆಗೋದು ನಿಂಗೆ ವಾಸ್ತೆ. ನೋಡೋಣ ಬನ್ನಿ. ಇವಾಗ ಮಧ್ಯ ರೋಡಲ್ಲಿ ನಿಂತಿದ್ದೀವಿ ಕಪಲ್ಸ್ನ. UB ಸಿಟಿ ಮುಂದೆ ಹಿಂಗೆ ಗೈಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಫಾಸ್ಟಾಗಿ ಹೋಯ್ತಾವ ನನ್ನ ಮಗ, ನನಗೆ ಗೊತ್ತು. ಓಡಾಡ್ತಾವೆ. ನಾವು ಮಧ್ಯ ರೋಡಲ್ಲಿ ಸರ್ಕಸ್ ಮಾಡ್ತಾ ಇದ್ದೀವಿ. ಪೊಲೀಸ್ನವ್ರು ಯಾವಾಗ ಬಂದು ಪುಕ ಹೊಡಿತಾರೆ ಅಂತ ದೇವರಾಣೆ ಗೊತ್ತಿಲ್ಲ. ಬಂದರು ನೋಡಿ, ಹೇಳ್ತಾ ಇದ್ದಂಗೆ ಹೋಯ್ತವ್ರಲ್ಲ ಗುರು. ಹೌದಾ? ಎಲ್ಲಿ ಇನ್ನೊಂದ್ಸರಿ ಮಾಡು. ಒಂದು ಒಳ್ಳೆ ಪೋಸ್ ಹೇಳಿದೀವಿ ನೋಡಿ. ಅತ್ತೆ 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 ಜೈ ಶ್ರೀರಾಮ್. ಕುತ್ಕೊಳ್ಳಿ. ಹಾಂ ಓಕೆ ಓಕೆ. ಅವ್ರು ಹೇಳಿಲ್ವ ಅವಾಗಲೇ ನಾನು ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಅಂತ? ಇಟ್ಕೊಳ್ಳಿ. ನೋಡೋಣ ಗೈಸ್ ಬನ್ನಿ. ಅಯ್ಯೋ ಹನುಮ ಜಯಂತಿ ಸ್ಪೆಷಲ್ ಪೋಸು ಗೈಸ್. ಇವತ್ತು ಹನುಮ ಜಯಂತಿ, ಅದಕ್ಕೆ ಹನುಮ ಜಯಂತಿದು ಸ್ಪೆಷಲ್ ಪೋಸ್ ನೋಡಿ. ಜನದ ರಿಯಾಕ್ಷನ್ ನೋಡು. ತಿಕಾ ಮುಚ್ಕೊಂಡು ಹೋಗಲ್ಲ, ಒಳ್ಳೆ ಕಥೆ. ತಿಕಾ ಮುಚ್ಕೊಂಡು ತೆಗಿಯಲಿ. ಎಕ್ಸ್ ತೋರ್ಸೋಗಿ ಅಂತೆ ಲೋಪಾರ್ ನನ್ನ ಮಗನೇ. ಹಿಂಗೆಲ್ಲ ಕಾಟ ಕೊಟ್ರೆ ಯಾರು ಬದುಕ್ತಾರೆ ಹೇಳಿ ಸರ್? ಅದು ಈ ನನ್ನ ಮಗನ್ಗೆ ಹೇಳದ್ನಲ್ಲ, ಹೋಗಿ ಗೈಸ್ ನನಗೆ ಇನ್ನು ಇವತ್ತೆಲ್ಲ ನನ್ನ ಕಾಡಿ ನನ್ನ ಮನ್ಸಲ್ಲಿರೋ ನೋವನ್ನ ಇವನೇ ಹಾಕ್ಬಿಡ್ತಾನೆ. ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ. ಏನೇ ಅಂದ್ರು ಆಗ್ತಾನೆ ಇಲ್ಲ ಗೈಸ್. ಫೀಲಿಂಗು ನಾಷ್ಟ ಬೇರೆ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತೈತೆ.
ಒಂಥರ ಗ್ಯಾಸ್ಟ್ರಿಕ್ ಥರ ಆಗ್ಬಿಟ್ಟೈತೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಸುಮ್ಮನೆ ಇರಿ ಬ್ರೋ, ಏನೇನು ಹೇಳ್ತಾ ಇದ್ದೀರಾ ಬ್ರೋ? ಕಣ್ಣಿನ ಭಾಷೆಯು ತಿಳಿಯುವುದೇ. ಏನೋ ಹೇಳ್ತಾವ್ರೆ ಅನ್ಬಿಟ್ಟು ಜೂಮ್ ಆಗ್ತಾ ಇದ್ರೆ ಏನ್ ಹೇಳ್ತಾ ಇದೀಯ ಗುರು ನೀನು? ಕಾಣೋಕೆ ಹಿಂದೆ ನಡೆಸೋಕೆ ತೋರ್ಸಲ್ಲ, ನಾನು ತೋರ್ಸಲ್ಲ. ಬಿಡು, ಅಯ್ಯೋ ಬಿಡಕ್ಕ, ಇನ್ನೇನ್ ಮಾಡಕ್ಕಾಗತ್ತೆ, ಬಿಡಿ. ಗೈಸ್, ಅಣ್ಣ ಟಯರ್ಡ್ ಆದ್ರು ಶೂಟ್ ಮಾಡಿ ಅಣ್ಣಂಗೆ ಜ್ಯೂಸ್ ಕೊಡೋಣ. ನೋಡಿ ಹಿಂಗಿಂತವ್ರೆ ಮಾಲೀಕರು. ಅಣ್ಣ ಜ್ಯೂಸ್ ಬೇಕಣ್ಣ? ಹೇಳಣ್ಣ ಏನಾದ್ರು ಬೇಕಂದ್ರೆ. ಬರೋಣ ಜ್ಯೂಸ್ ಕೊಡ್ತೀನಿ, ಬರೋಣ. ಕಾರಲ್ಲಿ ಮಡಗಿದ್ದೀನಿ ಅಣ್ಣ ಜ್ಯೂಸ್. ಥ್ಯಾಂಕ್ ಯು ಸೋ ಮಚ್. ಯಾರು ಅರ್ಧ ಕುಡಿದ್ಬಿಟ್ಟವ್ರೆ ನೋಡಿ ಗೈಸ್, ಮೇಡಮ್ ನಗ್ತವ್ರೆ ಕಾರಲ್ಲಿ ಕುತ್ಕೊಂಡು. ಈ ಮೇಡಮ್ಮು ನಗ್ತವ್ರೆ. ಎಲ್ಲ ಹಿಂಗೆ ನೋಡ್ಕೊಂಡು ಹೋಗ್ತವ್ರೆ. ಅಣ್ಣ ಮುಂದೆ ನೋಡೋಣ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವರಲ್ಲ ನಿಂದು? ಆಯ್ತಣ್ಣ, ಆಯ್ತು. ಸನ್ಕಿಸ್ಟ್ ನೋಡಿ. ಏನೋ ಹೇಳಿದ್ರು, ರೆಕಾರ್ಡ್ ಆಯ್ತೈತೆ, ವಾಯ್ಸ್ ಕೇಳಿಸ್ಕೊತೀನಿ. ಹೌದು ಗುರು, ನಾವು ತಪ್ಪು ನಂದಲ್ಲ ಗುರು. ನಮ್ಮ ಅಪ್ಪ ಅಮ್ಮ ಕೊಳ್ಳೋಕವ್ರೆ, ನಾನು ಕೊಳ್ಳು ಕೊಟ್ಟಿದ್ದೀನಿ. ಏನು ಮಾಡೋಕ್ಕಾಯ್ತೈತೆ? ಒಂದು ರೌಂಡ್ ಕೊಡ್ತೀಯಾ ಸರ್? ಬನ್ನಿ, ಒಂದು ರೌಂಡ್ ಸೈಕಲ್ ಇಸ್ಕೊಂಡಿದ್ದೀನಿ. ಬನ್ನಿ, ನಾನೇ ಒಂದು ರೌಂಡ್ ಹೋಗ್ಬಿಟ್ಟು ನೋಡ್ಬಿಡ್ತೀನಿ. ಏನು ಇಷ್ಟ ಐತೆ ಗುರು, ಇಷ್ಟೊಂದು ಹೈಟ್ ಇದೆಯಾ ನೀನು? ಗೈಸ್, ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಗೈಸ್ ನೋಡಿ, ಹಿಂಗೆ ಗೈಸ್ ನಾವು ಫುಲ್ ಪೀಸು ಚಿಲ್ಲು. ಯಾವ ಥರ ಅಂದರೆ, ಯಾರಾದ್ರೂ ರೋಡಲ್ಲಿ ಹೋಯ್ತಾ ಇದ್ರೆ ಅಡ್ಡ ಹಾಕ್ಕೊಳೋಣ, ಗಾಡಿ ಕೊಡೋಣ ಒಂದು ರೌಂಡು, ಹಣ ಸೈಕಲ್ ಕೊಡೋಣ ಒಂದು ರೌಂಡು. ಹಂಗೆ ಯಾರ್ದು ಸೈಕಲ್ಲು ಎಲ್ಲೋ ಮುಂದೆ ಜಾತ್ರೆ ಗೈಸ್ ನೋಡಿ. ಆದರೂ ಸಕ್ಕದಾಗಿ ಬಂತು ಸೈಕಲಲ್ಲಿ. ಈಸ್ಕೊಂಡಿದ್ದಕ್ಕೂ ಲಾಸ್ ಏನಿಲ್ಲ. ಕೊಟ್ಬಿಡೋಣ ಬ್ರೋ, ಥ್ಯಾಂಕ್ ಯು. ಇವ್ರ ಹೆಸರು ಚಂದನ ಅಂತೆ, ಅದೇ ಸಂಪತ್ತಣ್ಣ ಅವರ ಅಭಿಮಾನಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರಾ? ಮೇಕಪ್ ಯಾಕಬೇಕು? ಅಲ್ಲಿ ನೋಡಿ ಗೈಸ್, ನಮ್ಮ ಮನೆ ಹಾಳು ಮಾಡಿದಿರೋ ವಿಜಯ್ ಮಲ್ಯ RCB ಮ್ಯಾನೇಜ್ಮೆಂಟ್ ಟೀಮ್ ತೊಗೊಂಡಿರೋ ಅಲ್ಲೇ ಇದ್ದ ಅಂತಿದೆ ಲೋಪರ್ ನನ್ನ ಮಗ. ಅವ್ನು ಅಕಸ್ಮಾತ್ ಏನಾದರೂ ಅಲ್ಲಿ ಇದ್ದಿರೋ ಹುಡಿಕೊಂಡು ಹೋಗ್ಬಿಟ್ಟಿರ್ಬೇಕು, ಕಾಲಿಗೆ ಬಿದ್ದು ಯಾರಿಗಾದ್ರು. ಮ್ಯಾನೇಜ್ಮೆಂಟ್ RCB ಮ್ಯಾನೇಜ್ಮೆಂಟೇ ಚೇಂಜ್ ಮಾಡಿಸ್ಬಿಡ್ತಾ ಇದೆ ಗೈಸ್. ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. UBCTಗೆ ಬಾಯ್ ಇಡೋ ಟೈಮು. ಶೂಟೆಲ್ಲ ಆಯಿತು, ಚೆನ್ನಾಗಿ ಬಂದಿದೆ ಔಟ್ಪುಟ್ಟು. ಕಪಲ್ ಅಂತೂ ತುಂಬ ಲವ್ಲಿ ಆಗಿದ್ದಾರೆ, ಲವ್ಲಿಗಿಂತ ಲೈವ್ಲಿ ಆಗಿದ್ದಾರೆ. ಅದೇ ಮೀನು. ನಮ್ಗೆ ಈ ಥರ ಸಿಕ್ಬಿಟ್ರೆ ಹಬ್ಬ ಮಾಡ್ಬಿಡ್ತೀವಿ. ಅಂದರೆ ಪ್ರೀ ವೆಡ್ಡಿಂಗ್ನ ಅಷ್ಟೇ. ಹಾಂ, ಪ್ರೀ ವೆಡ್ಡಿಂಗ್ ನೀನು ಕುಡಿದ್ಬಿಟ್ಟು ನಾನು ಏನೇನೋ ಮಾತಾಡ್ಬಿಡಪ್ಪ. ಇನ್ನು ನಿನ್ಗೆ ಇಳ್ದಿಲ್ಲ, ಇವತ್ತು ಇಳಿದ ಮೇಲೆ ಸರಿ ಹೋಯ್ತು. ಹೌದಾ? ಒಂದು ಒಳ್ಳೆ ಮಜ್ಜಿಗೆ ಕುಡಿಸ್ತೀನಿ. ಇಲ್ಲ, ಒಂದೊಂದು ಬೇಕು ಬ್ಲ್ಯಾಕ್ ಆ್ಯಂಡ್ ವೈಟ್. ಹಾಂ, ಇನ್ನು ಏನು ಬಾತಿ ಬೇರೆ. ಹಾಂ, ಆದರೆ ಎಣ್ಣೆ ಹೊಡೆದಾಗ ನಮ್ಮ ಕ್ಯಾಮ್ರಾ ಮುಟ್ಟಲ್ಲಕ್ಕೆ ಎಣ್ಣೆ ಕುಡಿಯೋಲ್ಲ. ಅದೊಂದು ಪಾಲಿಸಿ ಗೈಸ್, ಅದೊಂದೇ. ಅದಕ್ಕೋಸ್ಕರ ನಾನು ಹೇಳಿದ್ವಾ ನಮ್ಮ ಹುಡುಗ ಹಿಂಗೆ ಅಂತ. ಎಣ್ಣೆ ಹೊಡೆದಾಗ ಯಾವತ್ತೂ ಕ್ಯಾಮ್ರಾ ಮುಟ್ಟಲ್ಲ ಅವನು. ಬನ್ನಿ ಹೋಗೋಣ. ಹಂಗಂತ ನಾನೆಲ್ಲ ಹೊಡೆಯಲ್ಲ ಎಣ್ಣೆ ಎಲ್ಲ ಥೂ, ನಮ್ಮ ಹೋಗೋ ಬೈತಾಳೆ. ಗಾಯ್ಸ್, ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಟಿಫನ್ ಮಾಡಿಕೊಂಡು ಆಮೇಲೆ ಮುಂದೆ ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡೋದು. ನೆಕ್ಸ್ಟು ಸ್ಪಾಟ್ ಬಂದು ಕ್ವಾರಿ. ಸೊ ಇವಾಗ ಫಸ್ಟ್ ಟಿಫನ್ ಮಾಡ್ಕೊಂಡು ಆಮೇಲೆ ಹೋಗೋಣ ಕ್ವಾರಿಗೆ. ಇವಾಗ ಮೊನ್ನೆ ಹಾಕಿದೆ, ಚೆನ್ನಾಗ. ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತಾನೆ. ಎಷ್ಟು ಕೊಡ್ಬೋದು ಇದಕ್ಕೆ? ನೀರ್ ಹಾಕೊಂಡಂಗ್ ಕುಡಿದ್ಬಿಟ್ಟವನೆ. ಎಷ್ಟು ಕುಡ್ದವ್ ನೋಡಿ ಗೈಸ್, ಗಂಟೆ ನೀರ್ ಹಾಕೊಳ್ದೆ ಕುಡ್ದ್ಬಿಟ್ಟವ್ ಲೋಪರ್ ನನ್ನ ಮಗ. ಫಸ್ಟ್ ಇರ್ಲಿಲ್ವಂತೆ, ಆಮೇಲೆ ಇವಾಗ ಹಾಕ್ಸ್ಬಿಟ್ರಂತೆ. ಏನ್ ಮಾತಾಡ್ತಿಲ್ಲ, ಸುಕ್ಕ ಕುಡ್ದ್ಬಿಟ್ಟವ್ನು. ನಿನ್ಗೆ ಏನು ಅನ್ಸ್ತಾ ಇವನು? ಸನ್ ರೂಫ್ ಕೊಡೋದ್ಲು ಓಪನೇ ಮಾಡಿಲ್ಲ ನೀನು. ಎಲ್ಲಪ್ಪ ಓಪನ್ ಮಾಡಿದ್ಯಾನ? ಹಿಂಗಿರದ ಅವಾಗ ನಾವು. ಸರಿ ಬನ್ನಿ ಗೈಸ್ ಹೋಗೋಣ.
ಗೈಸ್ ಫೈನಲಿ ಬಂದು ಕ್ವಾರಿ ರೀಚ್ ಆದ್ವಿ. ಇವಾಗ ಕ್ವಾರಿಲಿದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಯಪ್ಪ ಯಾವ ರೇಂಜಿಗೆ ಬಿಸಿಲು ಅಂದರೆ ಸುಟ್ಟೋಗ್ಬಿಡ್ತಾ ಇದ್ದೀವಿ, ಅಷ್ಟು ಬಿಸಿಲಿದೆ. ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಮ್ಮ ಹುಡುಗರಿಗೆಲ್ಲ ಈ ಬಿಸಿಲಲ್ಲಿ ಒಂದು ಸರ್ಪ್ರೈಸ್ ಕೊಡಬೇಕು. ನೋಡಿ ಇದು ಕ್ವಾರಿ ಲೊಕೇಶನ್. ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಹುಡುಗರಿಗೆ ಸರ್ಪ್ರೈಸ್ ಕೊಡೋಣ ಅಂತ 3 ಛತ್ರಿ ತೊಗೊಂಡಿದ್ನಲ್ಲ, ಛತ್ರಿ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಆ್ಯಕ್ಚುಲಿ ಇದು ಅಷ್ಟೊಂದು ಚೆನ್ನಾಗಿಲ್ಲ. ನಮ್ಮ ಬಿಡದಿ ಮತ್ತು ಯಲಹಂಕ ಕ್ವಾರಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಯಲಹಂಕ ಕ್ವಾರಿನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಭರತ್ ಗಿಫ್ಟು. ಜಿಗಿ ಜಿಗಿ ಎಲ್ಲ ಅದು ಹೆಂಗೆ ಗೊತ್ತಾ, ತೋರಿಸ್ತೀನಿ ಇರೋ ಗೈಸ್. ಈ ಛತ್ರಿ ಸ್ಪೆಷಾಲಿಟಿ ನೋಡಿ, ಇದು ಟೋಪಿ ಥರ, ಇದು ಪಂಚರಂಗಿ ಫಿಲಮ್ ಛತ್ರಿ ಇದು. ಸೊ ಇದನ್ನು ಹಿಂಗೆ ತೆಗೆದು ಹಿಂಗೆ ಹಾಕೊಳ್ಳೋದು. ಯಾವ ಥರ ಇದೆ ನೋಡಿ ಛತ್ರಿ. ಎಲ್ಲ ನಮ್ಮನ್ನೇ ನೋಡಬೇಕು. ಅಲ್ಲಿ ನೋಡಿ ಹಿಂದೆ ಎಲ್ಲ ನಮ್ಮನ್ನೇ ನೋಡಬೇಕು. ನಾವು ಗೊತ್ತಲ್ಲ, ಎಲ್ಲೋದ್ರೂ ನಾವೇ ಹೈಲೈಟ್ ಆಗಬೇಕು. ಗೈಸ್ ಮುಷ್ಯ ಪ್ರತಾಪಂಗೆ ಒಂದು ಟೋಪಿ ಹಾಕ್ತಾಯಿದ್ದೀನಿ ಇವಾಗ. ಇಷ್ಟು ದಿವಸ ಇವನು ಎಲ್ಲರಿಗೂ ಟೋಪಿ ಆಗ್ತಾಯಿದ್ದ, ಇವತ್ತು ನಾನು ಇವನಿಗೆ ಟೋಪಿ ಹಾಕ್ತಾಯಿದ್ದೀನಿ. ತಲೆಯಲ್ಲಿ ಕೂದಲೇ ಇಲ್ವಲ್ಲ. ತಲೆಯಲ್ಲಿ ಕೂದ್ಲಿದ್ರೆ ಇನ್ನೂ ಯೋಸ್ ಮನೆ ಹಾಳು ಮಾಡ್ತಿದ್ದೋ ಏನೋ. ಹೊಸ ಹಿಂದಕ್ಕೆ ಹೋಗ್ಲಲ್ಲ, ಒಳಿಕೆ ಹೋಯ್ತಾ ಇಲ್ಲ ಕಣ ನಿಂದು. ನಾನೇ ಹಾಕೋಬೇಕು, ನಿನ್ನ ಚಿಕ್ಕ ನಾನೇ ಹಾಕ್ಬಿಟ್ಟ ನೋಡಿ. ಹಾಂ ಇವಾಗೆಲ್ಲ ಪಾಪ ಗೀಪ ಅಂತ ಯಾರಿಗೂ ಹೇಳ್ಬಾರ್ದು. ಪಾಪ ಅಂದ್ರೆ ಶಾಪ, ಅದಂತೂ ನಿಜ. ಗೈಸ್ ಇವಾಗೆಲ್ಲ ಹೈಲೈಟ್ ನಾವೇ ನೋಡಿ. ಎಲ್ಲ ಛತ್ರಿ ಹಾಕೊಂಡು ಕಲ್ಕಲರ್. ಇವ್ರಿಗೆ ದೊಡ್ಡ ಛತ್ರಿ ತಂದು ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಹೇಳಿಲ್ಲ ನೀವು. ಹಾಂ ಗೈಸ್ ನಮಗೆ ಇವಾಗ ಒಂದು ಡೌಟ್ ಇದ್ದಿತ್ತು. ಏನಂದರೆ ಇಲ್ಲಿ ನೋಡಿ, ಈ ನೀರೆಲ್ಲ ಗ್ರೀನ್ ಇದೆ, ಈ ನೀರೆಲ್ಲ ಬ್ರೌನ್ ಇದೆ. ಯಾಕೆ ಮೇಡಮ್? ನಾವು ಮೇಕಪ್ ಸ್ವಲ್ಪ ಅದಕ್ಕೆ ಮಾಡಿದ್ದೆ. ಹೌದಾ? ಹೆಣ್ಮಗು ಹಂಗಾರೆ ನೀವು ಎಲ್ಲದಕ್ಕೂ ಮೇಕಪ್ ಮಾಡ್ತೀರಾ ಇವಾಗ? ಯಾರನ್ನೂ ನಂಬಕ್ಕಾಗಲ್ಲ ಗೈಸ್. ಬೇಡ 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 ಬೇಡ. ಅಯ್ಯೋ ದೇವ್ರೆ, ಬೇಡವೇ ಬೇಡ. ನೀನೇ ಕಲರ್ ಆಗಿದ್ದೆ, ನಿಮ್ಗೆ ಯಾಕೆ ಮೇಕಪ್? ಮಕ್ಕಳು ಉಣ್ಬೇಕು ತಿನ್ಬೇಕು, ಮಾಡಬಾರ್ದು. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹೌದಾ? ಇದು ನಾವು ಅವ್ರು ಮಾಡ್ತಾ ಇರೋದನ್ನ ತೋರಿಸಿ ಹೇಳ್ಕೊಡ್ತಾ ಇರೋದು ಯಾವ ರೀತಿ ಮಾಡಬೇಕು ಅಂತ. ಸೊ ಇವ್ರನ್ನ ಇವಾಗ ಆರ್ಟಿಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ ನಾವು. ಇದೊಂದು ಸರಿ ಆದಮೇಲೆ, ಯಾಕಂದರೆ ಇದು ನಮ್ಮ ಮೊದಲನೇ ಅಧ್ಯಾಯ. 2ನೇ ಅಧ್ಯಾಯ ಬಂದು ಮದುವೆಯಲ್ಲಿ RCBಗೆ ಹೋಗೋ 2ನೇ ಅಧ್ಯಾಯ ಮದುವೆಯಲ್ಲಿ ಅವರು ಪ್ರಿಪೇರ್ ಆಗಿರ್ಬೇಕು. ಯಾಕಂದರೆ ಮದುವೆಯಲ್ಲಿ ನಮ್ಗೆ ಟೈಮ್ ಇರಲ್ಲ ಅಲ್ವಾ, ಇಲ್ಲಾಂದರೆ ಟೈಮ್ ಇರಲ್ಲ. ಕೈ ಒಳಗಿಂದ ಬರಲಿ ನಿಮ್ದೆ ಬ್ರೋ. ಓಕೆ ನನ್ನ ಹೊಸ ಛತ್ರಿ ನೋಡಿ ಗೈಸ್. ಅಲ್ಲಿ ಬಾರೋ ಬತ್ತು ಅಲ್ಲಿ. ಲೋ ಯಾವುದೋ ನಿಂದು ಛತ್ರಿ ಎತ್ಕೊಳ್ಳೋ, ಮೊಬೈಲ್ ಅಲ್ಲೇ ಮಾಡ್ಕೋ ಕೆಳಗಡಿಕೆ. ಏನಾಗಿಲ್ಲ ಕಣ. ಫೈನಲಿ ಛತ್ರಿ ಎತ್ಕೊಬಂದ. ಈ ಸುಲ್ತಾನ ಲೋ ಅದೆಲ್ಲ ಮಕ್ಕದ ಮೇಲೆ ಬೀಳ್ತಾ ಹತ್ಕೊಳ ಅಸಹ್ಯ ನನ್ನ ಮಗನೇಲಿ. ಛತ್ರಿನ ಒಳಗೆ ಹಾಕ್ಬಿಟ್ಟು ಅದ್ರ ಆ ನೀರಲ್ಲಿ ತೊಳಿತಾ ಇದೆಯಲ್ಲ, ಮನ ಮರ್ಯಾದೆ ಇದ್ದದೆ ನಿಂಗೆ. ಯಾರು ಹಾಕ್ತಾರ ನೀವು? ಮುಚ್ಕೊಂಡಿರ್ಲೇ. ಒನ್ ಆಕ್ಷನ್ ಗೈಸ್. ಇವಾಗ ನಾವು ಡ್ರೋನ್ ಶಾಟ್ ತಗೋತಾ ಇದೀವಿ, ನೀವು ಇಲ್ಲಿ ನೋಡ್ಬೋದು. ಅವ್ರು ಅಲ್ಲಿದ್ದ ಇದ್ದಾರೆ. ಆಕ್ಷನ್ ಆಕ್ಷನ್ ಆಕ್ಷನ್. ಬ್ರೋ ನೀವು ಆ ಕಡೆ ಹೋಗಿ ಬ್ರೋ, ಆ ಕಡೆ ಫೇಸಿಂಗ್ ಈ ಕಡೆ. ಹಾಂ ಅಷ್ಟೇ. ಕೈ ಕೈ ಇಳಿಸಿ ಕೆಳಗೆ. ನಿಧಾನಕ್ಕೆ ಬನ್ನಿ, ರೊಮ್ಯಾಂಟಿಕ್ ಫೀಲ್ ಇರಲಿ. ಹಾಗೆ ಅಷ್ಟೇ ಮೇಡಮ್. ನೋಡ್ಕೊಂಡು ಈ ಕಡೆ ರೈಟ್ ಸೈಡ್ ಪ್ಯಾನ್ ನೋಡಿ, ರೈಟ್ ಸೈಡ್ ಪ್ಯಾನ್ ಆಗಿದೆ ಸಾಕು. ನಿಧಾನ ಮೇಡಮ್. ತಲೆ ಎತ್ತಬೇಕು ಮೇಲೆ, ಅವರ ನೋಡಿ ಸಾಕು. ಸೊ ಬನ್ನಿ ಹೋಗೋಣ ಇವಾಗ ವಾಪಸ್ಸು ಇಲ್ಲಿಂದ ಶೈರ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಶೂಟ್ ಮಾಡೋಣ. ರೈಟ್ ಆರ್ ಬ್ಯಾಕ್ ಇನ್ ಶೈರ್ ಸ್ಟುಡಿಯೋ. ಸೊ ಇದು ನಮ್ಮ ರೆಗ್ಯುಲರ್ ಶೂಟಿಂಗ್ ಸ್ಪಾಟು. ಯಾಕಂದರೆ ನಮ್ಗೆ ಹತ್ರ ಇರೋದು, ಕನ್ವೀನಿಯೆಂಟ್ ಆಗಿರೋದು, ಸ್ವಲ್ಪ ಟೆನ್ಷನ್ ಇಲ್ಲದೆ ಇರೋದು ಇದೊಂದೇ. ಬನ್ನಿ. ಗೈಸ್ ತುಂಬ ಲಿಮಿಟೆಡ್ ಟೈಮ್ ಇರೋದ್ರಿಂದ ನಮ್ದು ಇವಾಗ ಒಂದು ಕಾಸ್ಟ್ಯೂಮ್ ಆಗಿದೆ, ಟ್ರೆಡಿಷ್ನಲ್ ಕಾಸ್ಟ್ಯೂಮ್ ಮುಗಿಸಿ ಇವಾಗ ಕಪಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅವ್ರಿಗೆ ಇವಾಗ ಒಂದು ಗೌನ್ ಹಾಕೊಂಬರಕ್ಕೆ ಹೇಳಿದ್ದೀವಿ. ದಿಸ್ ಇಸ್ ಟ್ರೆಡಿಷ್ನಲ್ ಔಟ್ಫಿಟ್ಗೆ ಯೂಸ್ ಮಾಡಿರೋ ಜಾಗ. ಸೊ ಬನ್ನಿ ಇವಾಗ ಅವರು ರೆಡಿಯಾಗಿ ಬರೋ ಅಷ್ಟರಲ್ಲಿ ಮೀನ್ ಮೇಲೆ ನಮ್ಗೆ ಊಟ ಬಂದಿದೆ. ಊಟ ಮಾಡಿಕೊಂಡು ಆಮೇಲೆ ಕೆಲಸ ಶುರು ಮಾಡೋಣ ಬನ್ನಿ.
ಊಟ ಮುಗಿಸಿ ಶೂಟ್ ಶುರು ಮಾಡಿದ್ದೀವಿ ನೋಡಿ. ಇನ್ನೊಂದು ಸ್ವಲ್ಪ ಮೇಲ್ ಬರಲಿ ಬ್ರೋ, ಮೇಲ್ ಬರಲಿ. ಗಾಳಿಪಟ ಇವಾಗ ಆರಿಸ್ತಾ ಇದ್ದೀವಿ ನೋಡಿ. ನಮ್ಮ ಹುಡುಗ ಆರಿಸೋಂದಿದ ತಕ್ಷಣ ನಾವು ಆರಿಸೋದೇ ಕೆಲಸ. ಇವತ್ತು ನೋಡಿ ನಾವೇ ಅಸಿಸ್ಟೆಂಟ್ ಆಗ್ಬಿಡ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಸಖತ್ತಾಗಿ ಬರಲೇಬೇಕು ಗೈಸ್. ಮೊಸರನ್ನ ತಿನ್ಬಿಟ್ಟು ಟೈಟ್ ಆಗ್ಬಿಟ್ಟವ್ರು ಇವರು. ಫುಲ್ಲು ಜೋಶ್ ಬಂದ್ಬಿಟ್ಟೈತೆ ನೋಡಿ ಅವ್ರ ಕಪಲ್ಲು. ಆಯ್ ಸನ್ಸೆಟ್ ಆಗ್ತಾ ಇದೆ. ಸೊ ಒಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಬನ್ನಿ. ಗೈಸ್ ಇನ್ನೇನು ಶೂಟ್ ಮುಗಿತಾ ಬಂತು ನೋಡಿ. ಲಾಸ್ಟ್ ಇದು ಮೂನು ಟೇಕ್. ಹಿಂಗೆ ತಿರುಗ್ತೀವಿ ಇಷ್ಟೇ, ಕಾಲು ಹಿಂಗೆ ಎತ್ತಿ ಫುಲ್ ಹಿಂದೆ ಬರಬೇಕು. ಶೂಟೆಲ್ಲ ಮುಗೀತು, ಪ್ಯಾಕಪ್ ಮಾಡ್ತಾ ಇದ್ದೀವಿ. ಸೊ ಪ್ಯಾಕಿಂಗ್ ನಡೀತಾ ಇದೆ, ಬನ್ನಿ ಹೋಗೋಣ. ಓಯ್ ಏನಕ್ಕಲ್ಲ ಇಷ್ಟೊಂದು ಬಾಟ್ಲು ಕುಡಿಯೋಕೋ ಮಾರೋಕೋ? ಈ ನಾಯಿ ನೋಡಿ ಗೈಸ್ ಹೆಂಗೆ ಮನಗಿದೆ. ಏಯ್ 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 ನಾಯಿ, ಅಯ್ಯೋ. ಓಕೆ ಗೈಸ್, ಬ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ಶೂಟೆಲ್ಲ ಮುಗೀತು, ಶೂಟೆಲ್ಲ ತುಂಬ ಚೆನ್ನಾಗಾಯಿತು. ಆದರೆ ಬಿಸಿಲು ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಚುಲಿ ಇವತ್ತು ನನಗೆ ಬೇಜಾರಾಗಿದ್ದು ಅದೊಂದು ಸೀನ್ ಇತ್ತು ಬೆಳಗ್ಗೆ. ನಾನು ತುಂಬ ಅಂದರೆ ತುಂಬ ಬೇಜಾರಾಯಿತು ಅದೊಂದು. ಯಾಕೆ ಅಂತ ಗೊತ್ತಿಲ್ಲ, ಅದು ಮನಸ್ಸಿಗೆ ಟಚ್ ಆಯಿತು. ಇರಲಿ, ಅದೆಲ್ಲ ಬೇಡ, ಅದು ಅಲ್ಲಿಗೆ ಕಟ್. ಸೊ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಷ್ಟೇ ಆದರೂ ನಮ್ಮ ಜೋಶಲ್ಲಿ ನಾವು ಇರಲೇಬೇಕು. ಇನ್ ಸರ್ಚ್ ಆಫ್ ಉಮಾ ಗೋಲ್ಡ್ ಸಮ್ ಒನ್ ಲಾಸ್ಟ್ ಡೈಮಂಡ್, ಅಷ್ಟೇ ಹೇಳಕ್ಕೆ ಇಷ್ಟಪಡೋದು. ಸೊ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಏನು ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ, ಬಾಯ್.